ಬೇಸಿಗೆ ಕಾಲಕ್ಕಂತಾನೇ ಅಲ್ಲ, ಚಳಿಗಾಲದಲ್ಲಿ ಮಳೆಗಾಲದಲ್ಲಿ ಸಖತ್ ರುಚಿಯಾಗಿರುತ್ತೆ ಈ ನಿಂಬೆ ಹಣ್ಣಿನ ಸಾರು. ಹಾಗೆ ಕುಡಿಲೂಬಹುದು, ಅನ್ನಕ್ಕೆ ಮಿಕ್ಸ್ ಮಾಡಿ ತಿನ್ನಲೂಬಹುದು. ನಾನು ಈ ಸಾರನ್ನು ಸಿಂಪಲ್ ಆಗಿ ಹೇಗೆ ಮಾಡ್ತೀನಿ ಅಂತ ನೋಡಿ. ಬಾಣಲಿ ಬಿಸಿಗಿಟ್ಟು 2 ಸ್ಪೂನಿನಷ್ಟು ಎಣ್ಣೆ ಹಾಕಿ, ಎಣ್ಣೆ ಸ್ವಲ್ಪ ಬಿಸಿ ಆದ ಮೇಲೆ ಸಾಸಿವೆ, ಉದ್ದಿನಬೇಳೆ, 4 ಹಸಿಮೆಣಸು ಹಾಕಿ ಚೆನ್ನಾಗಿ ಫ್ರೈ ಮಾಡಿ, ನಂತರ ಕರಿಬೇವನ್ನು ಹಾಕ್ಕೊಂಡು ಫ್ರೈ ಮಾಡಿ. ಈ ಎಲ್ಲ ಪದಾರ್ಥಗಳು ಚೆನ್ನಾಗಿ ಫ್ರೈ ಆದ ನಂತರ 5 ಲೋಟದಷ್ಟು ನೀರನ್ನು ಹಾಕಿ, ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ ಹಾಗೂ ಬೆಲ್ಲ ಹಾಕಿ, ನಿಂಬೆ ಹಣ್ಣಿನ ಗಾತ್ರದ ಬೆಲ್ಲ ಹಾಕಿದ ನಂತರ ಇದನ್ನು ಚೆನ್ನಾಗಿ ಕುದಿ ಬಂದ ನಂತರ ಇಂಗಿನ ನೀರು ಹಾಗೂ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇನ್ನೊಮ್ಮೆ ಕುದಿ ಸಾರು ಚೆನ್ನಾಗಿ ಕುದಿ ಬಂದ ಮೇಲೆ ಸ್ಟವ್ ಆಫ್ ಮಾಡಿ. ಸ್ಟವ್ ಆಫ್ ಮಾಡಿದ ನಂತರ ನಿಂಬೆ ಹಣ್ಣಿನ ರಸ ಹಿಂಡಿ, ಉಪ್ಪು ಹುಳಿ ಸಿಹಿ ಖಾರವಾಗಿ ಸಖತ್ ರುಚಿಯಾಗಿರುತ್ತೆ. ಹಾಗೆ ಬೇಕು